ನಮಸ್ಕಾರ, ನಾನು ಡಾಕ್ಟರ್ ಜಿನ್ನು ಆಂಟೋನಿ, ಕನಕ ನಿಸರ್ಗ ಮನೆ ಕಾಗಿನೆಲೆ, ಹಾವೇರಿ. ಸೊ ಇವತ್ತಿನ ವಿಡಿಯೋದಲ್ಲಿ ಅಲರ್ಜಿ ಬಗ್ಗೆ ಮಾತಾಡೋಣ. ಸೊ ಈ ಅಲರ್ಜಿ ಅಂದ್ರೆ ಏನು? ಕೆಲವರಿಗೆ ಯಾವ್ದಾದ್ರೂ ಒಂದು ಅಲರ್ಜನ್ ಅಥವಾ ಒಂದು ಆಂಟಿಜನ್ಗೆ ಎಕ್ಸ್ಪೋಸ್ ಆಗುವಾಗ ಅವರ ಬಾಡಿಯಲ್ಲಿ ಬರುವ ಇಮ್ಯೂನ್ ರೆಸ್ಪಾನ್ಸ್ ಇಂದ ಏನಾದ್ರೂ ಒಂದು ಸಿಂಪ್ಟಮ್ಸ್ ಅವರಿಗೆ ಬರುತ್ತೆ. ಐದರ್ ಕಂಟಿನ್ಯೂಸ್ ಸೀನ್ ಬರೋದು, ಸ್ನೀಸಿಂಗ್ ಬರ್ತಾ ಇರೋದು, ಅಥವಾ ಸ್ಕಿನ್ ನಲ್ಲಿ ತುರ್ಕೆ ಬರೋದು, ಇಲ್ಲಾಂದ್ರೆ ಸ್ಮಾಲ್ ಬಂಪ್ಸ್ ತರ ಬರೋದು. ಸೊ ಈ ತರ ಏನಾದ್ರೂ ಒಂದು ಇಮ್ಯೂನ್ ರೆಸ್ಪಾನ್ಸ್ ಬರುತ್ತೆ. ಸೊ ಇದಕ್ಕೆ ಹೇಳುವ ಕಂಡೀಷನ್ ಇದೆ, ಆ ಪರ್ಟಿಕ್ಯುಲರ್ ಥಿಂಗಿಗೆ ಅಲರ್ಜಿ ಅಂತ. ಸೊ ಕಾಮನ್ ಆಗಿ ಕಂಡು ಬರುವ ಅಲರ್ಜಿಗಳು ಯಾವುದಂತೆಲ್ಲ ನೋಡೋಣ. ಫಸ್ಟ್ನೇದು ಧೂಳಿಂದಿರುತ್ತೆ. ಯಾರಿಗಾದ್ರು ಧೂಳಿಗೆ ಎಕ್ಸ್ಪೋಸ್ ಮಾಡುವಾಗ ಕಂಟಿನ್ಯೂಸ್ ಅವರಿಗೆ ಸೀನು ಬರ್ತಾ ಇರುತ್ತೆ, ಅಥವಾ ಮೂಗಿಂದ ನೀರು ಹಿಂಗೆ ರೈನೈಟಿಸ್ ಅಂತ ಹೇಳ್ತೀವಿ, ಮೂಗಿಂದ ನೀರು ಬರ್ತಾನೆ ಇರುತ್ತೆ. ಸೊ ಧೂಳು ಅಂದಿರೋದು ಒಂದು ಅಲರ್ಜನ್ ಇದೆ. ಕೆಲವರಿಗೆ ಈ ಪಾಲನ್ ಗ್ರೇನ್ಸ್ ಅಲ್ಲಿ ಅಲರ್ಜಿ ಇರುತ್ತೆ. ಕೆಲವರಿಗೆ ಕೆಲವೊಂದು ಆಹಾರಕ್ಕೆ, ಮೊಟ್ಟೆ, ಚಿಕನ್, ಫಿಶ್ ಅಥವಾ ಹಾಲು, ಇಲ್ಲ ಏನಾದ್ರೂ ಒಂದು ನೈಟ್ ಶೇಡ್ ವೆಜಿಟೇಬಲ್ಸ್, ಈ ತರ ಯಾವ್ದಾದ್ರೂ ಒಂದು ಆಹಾರಕ್ಕೆ ಅಥವಾ ಧೂಳಿಗೆ, ಇಲ್ಲ ಯಾವ್ದಾದ್ರು ಇನ್ಸೆಕ್ಟ್ಸ್ಗೆ, ಮೋಲ್ಡ್, ಫಂಗಸ್, ಸೊ ಈ ತರ ಯಾವ್ದಾದ್ರು ಒಂದು ಅಲರ್ಜನಿಗೆ ಬರುವ ಇಮ್ಯೂನ್ ರೆಸ್ಪಾನ್ಸ್, ಅದನ್ನು ಹೈಪರ್ ಆಗಿ ರಿಯಾಕ್ಟ್ ಆಗುವಾಗ ಬರುವ ಕಂಡೀಷನ್ ಇದೆ ಈ ಅಲರ್ಜಿ ಅಂತ ಇರೋದು. ಸೊ ಈ ಅಲರ್ಜಿಯಿಂದ ಏನೇನೆಲ್ಲ ಸಿಂಪ್ಟಮ್ಸ್ ಬರೋದು, ಒಬ್ಬೊಬ್ಬರಿಗೆ ಒಂದೊಂದು ತರ ಬರೋದು. ನಾ ಹೇಳಿದಲ್ಲ, ಕೆಲವರಿಗೆ ಬರೀ ಸ್ನೀಸಿಂಗ್ ಅಷ್ಟೇ ಇರುತ್ತೆ, ಕೆಲವರಿಗೆ ತುರ್ಕೆ ಆಗ್ತಾ ಇರುತ್ತೆ, ಕೆಲವರಿಗೆ ಹೈಪ್ಸ್ ಅಂತ ಹೇಳ್ತೀವಿ, ಸ್ಕಿನ್ ಅಲ್ಲಿ ಸ್ವಲ್ಪ ದಪ್ಪಿಗೆ ಬಂಪ್ಸ್ ತರ ಬರುತ್ತೆ, ಸ್ವಲ್ಪ ಹೊತ್ತಾದ್ಮೇಲೆ ಅದು ಹೋಗುತ್ತೆ. ಇನ್ನು ಕೆಲವ್ರದ್ದು ಇನ್ನು ಸ್ವಲ್ಪ ಎಕ್ಸ್ಟೆಂಡಿಗೆ ಹೋಗುತ್ತೆ, ಅಡ್ವರ್ಸ್ ಆಗಿ ಎಲ್ಲ ಹೋದ್ರೆ ಅವರಿಗೆ ತಲೆ ಸುತ್ತು ಬರೋದು, ಮತ್ತೆ ಶಾಕ್ ಅಂತೆಲ್ಲ ಹೇಳ್ತೀವಿ, ಆ ತರ ಒಂದು ಕಂಡೀಷನ್ಗಳಿಗೆಲ್ಲ ಕೆಲವೊಂದು ಫುಡ್ ಅಲರ್ಜೀಸ್ ಇಂದೆಲ್ಲ ಹೋಗುತ್ತೆ. ಸೊ ಈ ಫುಡ್ ಅಲರ್ಜಿ ಅಥವಾ ಯಾವ್ದಾದ್ರೂ ಒಂದು ಆಹಾರಕ್ಕೆ ಅಥವಾ ಈ ಇನ್ಸೆಕ್ಟ್ಸ್ಗಳು, ಈ ಪೊಲನ್ನು, ಧೂಳಿಗೆ ಇರುವ ಈ ಅಲರ್ಜಿದು ಕಾರಣ ಏನಂತ ನೋಡುವ. ಸೊ ಅಲರ್ಜಿಗಿರುವ ಈ ಇಮ್ಯೂನ್ ರೆಸ್ಪಾನ್ಸ್ ಅಂತ ನಾನು ಹೇಳಿದೆ, ನಮ್ಮ ಬಾಡಿಗೆ ಯಾವ್ದಾದ್ರೂ ಒಂದು ವಸ್ತು ಹೊರಗಿಂದ ಬರುವಾಗ ನಮ್ದು ಓನ್ ಬಾಡಿ ಕೋಶಗಳೇ ಅದನ್ನ ಹೊರಗಾಕಿರುವ ಒಂದು ಮೆಕ್ಯಾನಿಸಮ್ ಇದೆ. ಆ ಮೆಕ್ಯಾನಿಸಮ್ ಮಾಡೋರು ಯಾರು? ನಮ್ದು ಇಮ್ಯೂನ್ ಸೆಲ್ಸ್. ಅದಕ್ಕೆ ನಾವು ಹೇಳುವ ಒಂದು ಹೆಸರಿದೆ ರೋಗ ನಿರೋಧಕ ಶಕ್ತಿ ಅಂತಿರೋದು, ನಮ್ದು ಇಮ್ಯುನಿಟಿ ಅಂತಿರೋದು. ಸೊ ಈ ಇಮ್ಯುನಿಟಿಗೆ ಏನಾದ್ರೂ ತೊಂದರೆ ಬರುವಾಗ್ಲಾನೆ ಈ ತರ ಹೈಪರ್ ರಿಯಾಕ್ಷನ್ ಆಗಿ ಅದನ್ನ ಹೋಗುದು. ಸೊ ಇಮ್ಯುನಿಟಿ ನಾರ್ಮಲ್ ಇರುವವರಿಗೆ ಏನಾಗುತ್ತೆ, ಧೂಳಿಗೆ ಹೋಗುವಾಗ ಈ ಧೂಳು ನಾವು ಏನಾದ್ರು ಇನ್ ಕೇಸ್ ನಮ್ಮ ಮೂಗಿ ಒಳಗಡೆ ಏನಾದ್ರು ಹೋದ್ರೆ ನಾರ್ಮಲಿ ಏನ್ ಮೆಕ್ಯಾನಿಸಮ್ ಆಗುದು ಅವ್ರ ಬಾಡಿಯಲ್ಲಿ, ಈ ರೋಗ ನಿರೋಧಕ ಶಕ್ತಿಯ ಕೋಶಗಳನ್ನ ಆಂಟಿಬಾಡಿ ರಿಲೀಸ್ ಮಾಡ್ಕೊಂಡು ಅವರಿಗೆ ಸ್ನೀಸಿಂಗ್ ಬರುತ್ತೆ. ಒಂದು 2-3 ಸ್ನೀಸಿಂಗ್ ಅಲ್ಲಿ ಸ್ಟಾಪ್ ಆಗುತ್ತೆ, ಆ ಧೂಳು ಹೊರಗೆ ಹೋಗುತ್ತೆ. ಇದು ನಾರ್ಮಲಿ ಒಬ್ರು ಬಾಡಿಯಲ್ಲಿ ಆಗುದು. ಯಾರಿಗಾದ್ರೂ ಅವ್ರದ್ದು ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ರೆ ಅವರಿಗೆ ಹೈಪರ್ ಸೆನ್ಸಿಟಿವಿಟಿ ಆಗಿ ಅದು ರಿಯಾಕ್ಟ್ ಆಗುತ್ತೆ. ಸೊ ಇದು ಕಡಿಮೆ ಹೋಗೋಕ್ಕಿರುವ ಕೆಲವೊಂದು ರೀಸನ್ಸ್ಗಳು ನೋಡುವ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ರೀಸನ್ ಯಾವುದಂತ ನೋಡಿದರೆ ವಿಟಮಿನ್ ಡಿ ಡೆಫಿಷಿಯನ್ಸಿ. ಸೊ ನಮ್ಮ ಪ್ರಕಾರ ನಾವು ಅನ್ಕೊಂಡಿರೋದು ವಿಟಮಿನ್ ಡಿ ಅಂದಿರೋದು ಬರೀ ಕ್ಯಾಲ್ಸಿಯಂ ಬೋನ್ಸ್ಗೆ ಅಬ್ಸಾರ್ಬ್ ಆಗಕ್ಕಷ್ಟೇ ವಿಟಮಿನ್ ಡಿಗೆ ರೋಲ್ ಇರೋದು ಅಂತ ನಾವು ಅನ್ಕೊಂಡಿರೋದು. ಬಟ್ ವಿಟಮಿನ್ ಡಿಗೆ ತುಂಬಾನೇ ಕೆಲಸಗಳಿದೆ. ವಿಟಮಿನ್ ಡಿ ನಮ್ಮ ಬಾಡಿಯಲ್ಲಿ ನ್ಯಾಚುರಲ್ ಆಂಟಿಬಯೋಟಿಕ್ಸ್ಗಳೇ ರಿಲೀಸ್ ಮಾಡುತ್ತೆ. ಸೊ ಈ ಕೋವಿಡ್ ಟೈಮಲ್ಲಿ ಎಲ್ಲ ನಿಯರ್ ಆಲ್ಮೋಸ್ಟ್ ಡೆತ್ ಆಗಿರುವವರೆಲ್ಲ ಯಾರಾಗಿತ್ತು, ಯಾರದೆಲ್ಲ ಬಾಡಿಯಲ್ಲಿ ವಿಟಮಿನ್ ಡಿ ಡೆಫಿಷಿಯನ್ಸಿ ಇದ್ರು ಅವರಿಗೆ ಕೋವಿಡ್ ಅಫೆಕ್ಟ್ ಆಗುವಾಗ್ಲಾನೆ ಜಾಸ್ತಿ ಡೆತ್ ಕೇಸಸ್ಗಳು ಕಂಡು ಬಂದಿರೋದು. ಅದೆಲ್ಲ ರಿಸರ್ಚಸ್ಗಳಲ್ಲಿ ಎಲ್ಲ ಪ್ರೂವನ್ ಆಗಿರೋದು. ಸೊ ಈ ವಿಟಮಿನ್ ಡಿ ನ ನೀವು ಯಾವಾಗ್ಲೂ 50ಗಿಂತನೂ ಜಾಸ್ತಿ ನೀವು ಯಾವಾಗ್ಲೂ ಇಟ್ಕೋಬೇಕು. ಈಗ ನಮ್ಮ ಕನಕ ನಿಸರ್ಗ ಮನೆಯಲ್ಲಿ ಅಡ್ಮಿಟ್ ಆಗುವ ಸಾಧಕರಲ್ಲಿ ಅವರಿಗೆ ಅಲರ್ಜಿ ಆಗ್ಲಿ ಅಥವಾ ಮಂಡಿ ನೋವು, ನಿದ್ರೆ ಬರ್ತಾ ಇಲ್ಲ, ಕೂದಲು ಉದುರುದು, ಸುಸ್ತಾಗೋದು, ಏನಂತ ಎಲ್ಲ ಅವರು ಸಿಂಪ್ಟಮ್ಸ್ಗಳು ಹೇಳಿದ್ರು ನಾವು ಫಸ್ಟ್ ಟೆಸ್ಟ್ ಮಾಡಿಸೋದು ವಿಟಮಿನ್ ಡಿ ಇರುತ್ತೆ. ಆಲ್ಮೋಸ್ಟ್ ಒಂದು 10 ಜನರಿಗೆ ಚೆಕ್ ಮಾಡಿದ್ರೆ ಒಂದು 8 ಜನದ ವಿಟಮಿನ್ ಡಿ ಕಡಿಮೆಯಾಗಿನೇ ಬರೋದು. ಸೊ ಈ ವಿಟಮಿನ್ ಡಿ ನ ನೀವು ಐದರ್ ಸಪ್ಲಿಮೆಂಟ್ ಫಾರ್ಮ್ ಅಲ್ಲಿ ತಗೋಬೇಕು. ಈಗ ಸಪ್ಲಿಮೆಂಟ್ ಆಗಿ ತಗೊಳ್ಳಕ್ಕೆ ನಿಮಗೆ ಇಷ್ಟ ಆಗಲ್ಲ ಅಂತಿದ್ರೆ ಬಿಸಿಲಿಗೆ ಹೋಗ್ಬೇಕು. ಅದೊಂದು ಸನ್ಶೈನ್ ವಿಟಮಿನ್ ಇದೆ, ಬಿಸಿಲಲ್ಲಿ ಅಷ್ಟೇ ಅದು ನಮ್ಮ ಬಾಡಿಯಲ್ಲಿ ಸಿಂಥಸಿಸ್ ಆಗುದು. ಸೊ ಯಾವ ಟೈಮಲ್ಲಿ ಹೋಗ್ಬೇಕು? ಬೆಳಗ್ಗೆ ಒಂದು 10 ಗಂಟೆಯಿಂದ ಸಾಯಂಕಾಲ 3 ಗಂಟೆಯ ಒಳಗೆ ಇರೋ ಬಿಸಿಲಿಗೆನೆ ನೀವು ಹೋಗ್ಬೇಕು. ಅವಾಗಷ್ಟೇ UVB ರೇಸ್ ಅಂತ ಒಂದು ಸನ್ ರೇಸ್ ನಮ್ಮ ಸ್ಕಿನ್ನಿಗೆ ಬಂದು ಅದು ಮಿನಿಮಮ್ ಕ್ಲೋತ್ಸ್ ಅಲ್ಲಿ ನಾವು ಸಣ್ಣಿಗೆ ಹೋಗಿ ಎಕ್ಸ್ಪೋಸ್ಡ್ ಆಗಬೇಕು. ಬಟ್ ಆ ಟೈಮಲ್ಲಿ ಎಲ್ಲ ಹೋಗಿ ನಿಲ್ಲೋಕೆ ಯಾರಿಗೂ ಪ್ರಾಕ್ಟಿಕಲಿ ಪಾಸಿಬಲ್ ಆಗಲ್ಲ. ಅವ್ರ ಕೆಲಸದಲ್ಲಿ ಇರ್ತಾರೆ, ಬಿಸಿಲು ತುಂಬಾ ಇರುತ್ತೆ ಆ ಟೈಮಲ್ಲಿ ಎಲ್ಲ. ಸೊ ಅದಕ್ಕೆ ಒಂದು ಸೇಫೆಸ್ಟ್ ಸೋರ್ಸ್ ಅಂದಿರೋದು ವಿಟಮಿನ್ ಡಿ ಸಪ್ಲಿಮೆಂಟ್ ಆಗಿನೇ ತಗೊಳ್ಳೋದು. ಈಗ ನೀವು ನಿಮ್ಮ ಆಹಾರದಲ್ಲಿ ಉಪ್ಪಿಲ್ಲ ಅಂತಿದ್ರೆ ನೀವು ಎಕ್ಸ್ಟ್ರಾ ಉಪ್ಪು ಹಾಕ್ತೀವಿ. ಅದೇ ತರಾನೇ ವಿಟಮಿನ್ ಡಿ ಕೊರತೆ ಇರುವಾಗ ವಿಟಮಿನ್ ಡಿ ನ ಎಕ್ಸ್ಟರ್ನಲಿ ನೀವು ಸಪ್ಲಿಮೆಂಟ್ ಫಾರ್ಮ್ ಅಲ್ಲಿ ತಗೊಂಡ್ರೆ ಅದಕ್ಕೇನು ಸೈಡ್ ಎಫೆಕ್ಟ್ ಇಲ್ಲ. ಸೊ ಅದು ಫಸ್ಟ್ನೇ ಟ್ರೀಟ್ಮೆಂಟ್, ಫಸ್ಟ್ನೇ ಕಾರಣ ಅಲರ್ಜಿಗೆ. ಎರಡನೇದು 2 ಮಿನರಲ್ಸ್ಗಳಿದೆ. ಈ ಇಮ್ಯೂನ್
ರೆಸ್ಪಾನ್ಸ್ಗೆ ಈ ಎನ್ಸೈಮ್ಸ್ಗಳನ್ನ ಮಾಡಕ್ಕೆ ಕೆಲವೊಂದು ಮಿನರಲ್ಸ್ ಬೇಕು. ಅದು ಮೇನ್ ಆಗಿ ಜಿಂಕ್ ಅಂಡ್ ಸೆಲೇನಿಯಂ ಅಂತ 2 ಮಿನರಲ್ ಇದೆ. ಸೊ ಈ ಎರಡನ್ನ ಒಂದು ಆಪ್ಟಿಮಮ್ ರೇಂಜ್ ಅಲ್ಲಿ ನಾವು ಯಾವಾಗಲೂ ಮೇಂಟೈನ್ ಮಾಡ್ತಾ ಇರಬೇಕು. ಅದಿಲ್ಲಾದ್ರೂ ಕೂಡ ಈ ರೋಗ ನಿರೋಧಕ ಶಕ್ತಿಗಳಿಗೆ ಆಂಟಿಬಾಡಿನ ಉತ್ಪತ್ತಿ ಮಾಡಕ್ಕಂಥದ್ದು ಆಗಲ್ಲ. ಸೊ ಜಿಂಕ್ ಸೆಲೇನಿಯಂ ಎಲ್ಲ ಧಾರಾಳವಾಗಿ ನಟ್ಸ್ಗಳಲ್ಲಿ, ಸೀಡ್ಸ್ಗಳಲ್ಲಿ ಸಿಗುತ್ತೆ. ಬಾದಾಮಿ ಮತ್ತೆ ಗೋಡಂಬಿ, ಪಂಪ್ಕಿನ್ ಸೀಡ್ಸು, ಕರ್ಬೂಜ ಸೀಡ್ಸು, ಕಲ್ಲಂಗಡಿ ಸೀಡ್ಸು, ಸೂರ್ಯಕಾಂತಿ ಸೀಡ್ಸುಗಳು. ಸೊ ಇದರಲ್ಲಿ ಎಲ್ಲದರಲ್ಲಿ ಜಿಂಕ್ ಸೆಲೇನಿಯಂ ನಿಮಗೆ ಬರುತ್ತೆ. ಮಾಂಸಾಹಾರಿಗಳಾದ್ರೆ ನಿಮಗೆ ಮೀಟ್ಸ್ಗಳು, ಫಿಶಸ್, ರೆಡ್ ಮೀಟ್ಸ್ ಇದೆಲ್ಲ ತಗೋಬಹುದು. ಇದರಲ್ಲಿ ಎಲ್ಲ ನಿಮಗೆ ಜಿಂಕ್ ಸೆಲೇನಿಯಂ ಎಲ್ಲ ಸಿಗುತ್ತೆ. ಸೊ ಇದು ಎರಡರದ್ದು ಕೊರತೆ ಇದ್ರೂ ಕೂಡ ಈ ತರ ಅಲರ್ಜಿಕ್ ರೆಸ್ಪಾನ್ಸಸ್ಗಳು ನಿಮ್ಮ ಬಾಡಿಯಲ್ಲಿ ಬರುತ್ತೆ. ಮೂರನೆಯದು ಒಂದು ಫ್ಯಾಟ್ ಇದೆ. ಸೊ ಫಸ್ಟ್ ಒಂದು ವಿಟಮಿನ್ ಬಗ್ಗೆ ನಾನು ಹೇಳಿದ್ದೆ, ಎರಡನೇದು ಒಂದು ಮಿನರಲ್ ಬಗ್ಗೆ ಹೇಳಿದ್ದೆ, ಮೂರನೇದು ಒಂದು ಫ್ಯಾಟ್. ಈ ಫ್ಯಾಟ್ ಬಗ್ಗೆ ನಮ್ಮ ನಿಸರ್ಗ ಮನೆ ಫಾಲೋವರ್ಸ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ಪ್ರತಿಯೊಂದು ವಿಡಿಯೋದಲ್ಲಿನೂ ನಾವು ಹೇಳ್ತಾ ಇರ್ತೀವಿ ಒಮೆಗಾ 3 ಇದು ಬೆನಿಫಿಟ್ ಬಗ್ಗೆ. ಸೊ ಒಮೆಗಾ 3ನ ನಾವು ಕರೆಯೋದು ಬ್ರೈನ್ ಫುಡ್ ಅಂತ. ಸೊ ಬ್ರೈನ್ ಫುಡ್ ಅಂತ ಯಾಕೆ ಕರೆಯೋದು? ನಮ್ಮ ಬಾಡಿದು ಮೇನ್ ಫಂಕ್ಷನಿಂಗ್ ಆಗೋದೇ ಬ್ರೈನ್ ಅಲ್ಲಿ. ಬ್ರೈನಿಗೆ ಆಹಾರ ಇಲ್ಲ ಅಂತಿದ್ರೆ ಯಾವುದು ಕೆಲಸಗಳು, ಯಾವುದು ಫಂಕ್ಷನ್ಸ್ಗಳು ಆಗಲ್ಲ. ಸೊ ಆ ಬ್ರೈನ್ ಫುಡ್ಡೇ ನಾವು ಒಮೆಗಾ 3 ಅಂತ ಹೇಳುವಾಗ ಅದರದ್ದು ಇಂಪಾರ್ಟೆನ್ಸ್ ಎಷ್ಟಿದೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ಸೊ ನಮ್ದು ಪ್ರತಿಯೊಂದು ಕೋಶಗಳಿಗೆ ಬೇಕಾಗಿರುವ ಒಂದು ಫ್ಯಾಟ್ ಇದೆ ಒಮೆಗಾ 3 ಅಂತ ಇರೋದು. ಸೊ ವೆಜಿಟೇರಿಯನ್ ಆದ್ರೆ ನೀವು ಒಮೆಗಾ 3ನ ಸಪ್ಲಿಮೆಂಟ್ ಫಾರ್ಮ್ ಅಲ್ಲಿ ತಗೊಳ್ಳೇಬೇಕು. ಅದಕ್ಕೆ ಯಾವತ್ತೂ ವೆಜ್ ಸೋರ್ಸ್ಗಳಿಲ್ಲ. ಅಕ್ಸೆ ಬೀಜ, ಫ್ಲಾಕ್ಸೀಡ್ ಸೋರ್ಸ್ ಅಂತೆಲ್ಲ ಸಿಗುವ ಒಮೆಗಾ 3 ಅಲ್ಲ ನಮಗೆ ಬೇಕಾಗಿರೋದು. ಫಿಶ್ ಆಯಿಲ್ ಇಂದ ಸಿಗೋದೇ ನಮಗೆ ಬೇಕು. ಈಗ ಮಾಂಸಾಹಾರಿಗಳಾದ್ರೆ ವಾರದಲ್ಲಿ ಒಂದು 2-3 ದಿನ ನೀವು ಸೀ ಫಿಶಸ್ಗಳನ್ನ ಆಡ್ ಮಾಡಿದ್ರೆ ನಿಮಗೆ ಒಮೆಗಾ 3 ಬರುತ್ತೆ. ಸೊ ಇದು ಮೂರನೇದು ಫ್ಯಾಟ್. ನಾಲ್ಕನೇದು ಒಂದು ಕಂಡೀಷನ್ ಇದೆ, ನಮ್ಮ ಕರಳಲ್ಲಿ ಬರುವ ಒಂದು ಕಂಡೀಷನ್ ಲೀಕಿ ಗಟ್ ಅಂತ ಇರೋದು. ಲೀಕಿ ಗಟ್ ಅಂದ್ರೆ ಏನು? ಕರಳಿಗೆ ಲೀಕ್ ಬರುವಾಗ್ಲಾನೆ ಅದನ್ನ ನಾವು ಲೀಕಿ ಗಟ್ ಅಂತ ಹೇಳೋದು. ಪ್ರಾಪರ್ ಆಗಿ ನಿಮ್ಮ ಆಹಾರದಲ್ಲಿ ಕೊಲಾಜನ್ ಇರುವ ಪ್ರೋಟೀನ್ ತಗೋತಾ ಇಲ್ಲ, ಅಥವಾ ನೀವು ಪ್ರೋಟೀನೇ ಇನ್ಕ್ಲೂಡ್ ಮಾಡ್ತಾ ಇಲ್ಲದೆ ಇರುವಾಗ ನಿಮ್ ಗಟ್ಟಿಂದ ಹೆಲ್ತ್ ವೀಕ್ ಆಗುತ್ತೆ. ಈ ತರ ವೀಕ್ ಆಗಿ ಗಟ್ಟುಗಳಿಗೆ ಲೀಕ್ ಆಗುವಾಗ, ಆ ಕನೆಕ್ಷನ್ಸ್ ಲೂಸ್ ಆಗುವಾಗ ಈ ಬ್ಲಡ್ ಇಂದ ಕೆಲವೊಂದು ಐಟಮ್ಸ್ ಗಳು ಲೀಕ್ ಆಗಿ ಕರಳಿಂದ ಲೀಕ್ ಆಗಿ ಬ್ಲಡ್ ಗೆ ಹೋಗುತ್ತೆ. ಆ ಬ್ಲಡ್ ಅಲ್ಲಿ ಎಕ್ಸ್ಪೋಸ್ಡ್ ಆಗುವಾಗ ನಿಮಗೆ ಅಲರ್ಜಿಕ್ ತರ ರಿಯಾಕ್ಷನ್ಸ್ ಗಳು ಬರುತ್ತೆ. ಸೊ ಇದಕ್ಕೆ ನೀವು ಏನ್ ಮಾಡಬೇಕು? ಕರಳಿನ ಹೆಲ್ತ್ ಚೆನ್ನಾಗಕ್ಕೆ ಗ್ರೈನ್ಸ್ ಕಡಿಮೆ ಇರುವ ಆಹಾರ, ಪ್ರೀಬಯೋಟಿಕ್ಸ್ ಗಳು, ಕರಳಿಂದು ಅಲ್ಲಿರುವ ಬ್ಯಾಕ್ಟೀರಿಯಾಗಳದ ಆಹಾರ ಪ್ರೀಬಯೋಟಿಕ್ಸ್ ಅಂತ ಇರೋದು, ಕೊಲಾಜನ್ ಇರುವ ಪ್ರೋಟೀನ್ಸ್ ಗಳನ್ನ ನೀವು ಪ್ರೋಟೀನ್ ರಿಚ್ ಆಹಾರಗಳನ್ನ ನೀವು ಜಾಸ್ತಿ ತಗೋಬೇಕು. ಇದು ಮೂರನೇದು. ನಾಲ್ಕನೇದು ಇನ್ನೊಂದು ಆಂಟಿಬಾಡಿ ಇದೆ, IgE ಅಂತ ಇರೋದು, ಇಮ್ಯುನೋಗ್ಲೋಬುಲಿನ್ ಇ ಅಂತ ಒಂದು ಆಂಟಿಬಾಡೀಸ್. ಸೊ ಈಗ ನಮ್ಮ ಹಾಸ್ಪಿಟಲ್ ಅಲ್ಲಿ ಸೋರಿಯಾಸಿಸ್ ಕಂಡೀಷನ್ಸ್ಗಳು ಅಥವಾ ಈ ಎಕ್ಸಿಮಾ, ಡರ್ಮಟೈಟಿಸ್ ಈ ತರ ಕಂಡೀಷನ್ ಆಗಿ ಬರುವ ಸಾಧಕರದ್ದು ನಾವು IgE ಅಂತ ಒಂದು ಆಂಟಿಬಾಡಿ ಚೆಕ್ ಮಾಡ್ತೀವಿ. ಸೊ ಈ IgE ಅಂತ ಇರೋದು ಮಾಮೂಲಿ ಎಲ್ಲರದ್ದು ಬಾಡಿಯಲ್ಲಿ ಉತ್ಪತ್ತಿ ಆಗುವಂತ ಆಂಟಿಬಾಡಿ ಇದೆ. ಬಟ್ ಯಾರದೆಲ್ಲ ಈ ರೋಗ ನಿರೋಧಕ ಶಕ್ತಿ, ಅದಾയത് ಈ ಇಮ್ಯೂನ್ ರೆಸ್ಪಾನ್ಸ್ ಅಂದಿರೋದು ಸ್ವಲ್ಪ ಅಬ್ನಾರ್ಮಲ್ ಆಗಿ ಬಿಹೇವ್ ಮಾಡುವವರಿಗೆ ಇದು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ರಿಲೀಸ್ ಆಗುತ್ತೆ. ಸೊ ಈ ಹೆಚ್ಚಿನ ಪ್ರಮಾಣದಲ್ಲಿ ರಿಲೀಸ್ ಆಗಿದೆ ಎಲ್ಲಿ ಹೋಗೋದು? ಕೆಲವರಿಗೆ ಅದು ಸ್ಕಿನ್ನಿಗೆ ಹೋಗಿ ಡೆಪಾಸಿಟ್ ಆಗುತ್ತೆ. ಈ ಸ್ಕಿನ್ನಿಗೆ ಹೋಗುವಾಗ್ಲಾನೆ ನಿಮಗೆ ಸೋರಿಯಾಸಿಸ್ ಅಥವಾ ಡರ್ಮಟೈಟಿಸ್ ಆಗಿ ಬರೋದು. ಕೆಲವರದ್ದು ಜಾಯಿಂಟ್ಸ್ಗೆ ಹೋಗಿ ಡೆಪಾಸಿಟ್ ಆಗುತ್ತೆ. ಈ ಜಾಯಿಂಟ್ಸ್ಗೆ ಹೋಗುವಾಗ್ಲಾನೆ ನಿಮಗೆ ಆಟೋ ಇಮ್ಯೂನ್ ಆರ್ಥರೈಟಿಸ್ಗಳು ಬರೋದು. ಸೊ ಈ IgE ಆಂಟಿಬಾಡಿ ಯಾವುದು ಆಟೋ ಇಮ್ಯೂನ್ ಕಾಯಿಲೆಗಳಿರುವರು ಅಥವಾ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಳು, ಅಲರ್ಜಿಯಿಂದ ಸ್ಕಿನ್ನಿಗೆ ನಿಮಗೆ ತೊಂದರೆ ಆಗ್ತಾ ಇದೆ ಅಂದ್ರೆ IgE ನ ನೀವು ಚೆಕ್ ಮಾಡಬೇಕು. IgE ಇನ್ ಕೇಸ್ ನಿಮಗೆ ಜಾಸ್ತಿ ಇದ್ರೆ ನಮ್ಮ ಸಾಧಕರಿಗೆ ನಾವು ಕೊಡುವ ಡಯಟ್ ಅಲ್ಲಿ ಪ್ರೋಟೀನ್ಸ್ ಗಳು ಕಡಿಮೆ ಇರುವ ಡಯಟ್ ಅನ್ನ ನಾವು ಕೊಡ್ತೀವಿ ಫಸ್ಟ್. ಎರಡನೇದು ಗ್ರೈನ್ಸ್ ನಾವು ಕಡಿಮೆ ಮಾಡ್ತೀವಿ. ಯಾಕೆಂದ್ರೆ ಗ್ರೈನ್ಸ್ ಅಂದಿರೋದು ಗಟ್ಟಿಗೆ ಇನ್ಫ್ಲಮೇಷನ್ ಮಾಡುವ ಆಹಾರಗಳಿದೆ. ಈ ಗ್ರೈನ್ಸ್ ಅಂದ್ರೆ ಏನು? ಧಾನ್ಯಗಳು, ಅನ್ನ, ರೊಟ್ಟಿ, ಚಪಾತಿ, ರಾಗಿ, ಮುದ್ದೆ ಇದೆಲ್ಲ ಇದೆಯಲ್ಲ. ಸೊ ಅದನ್ನ ಕಡಿಮೆ ಮಾಡಿರುವ ಒಂದು ಡಯಟ್. ಪ್ರೀ ಅಂಡ್ ಪ್ರೋಬಯೋಟಿಕ್ಸ್ ಗಳು ನಾವು ಸ್ವಲ್ಪ ಹೆಚ್ಚಿಗೆ ಆಡ್ ಮಾಡ್ತೀವಿ. ಏನಕ್ಕೆ? ಇಮ್ಯೂನ್ ಸೆಲ್ಸ್ಗಳಲ್ಲಿ ಬ್ಯಾಕ್ಟೀರಿಯಾಗಳಿದೆಯಲ್ಲ ಅವರಿಗೆ ಟ್ರೈನಿಂಗ್ ಕರೆಕ್ಟ್ ಆಗಿ ಇರಕ್ಕೆ ಒಳ್ಳೆ ಬ್ಯಾಕ್ಟೀರಿಯಾಗಳಿರಬೇಕು. ಈ ರಾಂಗ್ ಟ್ರೈನಿಂಗ್ ಹೋಗುವಾಗ್ಲಾನೆ ಈ ಆಂಟಿಬಾಡೀಸ್ಗಳು ಜಾಸ್ತಿ ರಿಲೀಸ್ ಆಗೋದು. ಸೊ ಇದನ್ನ ಕಡಿಮೆ ಇಷ್ಟೇ ಸಾಕು, ನೀವು ಜಾಸ್ತಿ ರಿಲೀಸ್ ಮಾಡಬೇಡ ಅಂತ ಹೇಳಕ್ಕೆ ಅಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಗಳು ಇರಬೇಕು. ಅದಕ್ಕೆ ನಾವು ಪ್ರೋಬಯೋಟಿಕ್ಸ್ಗಳು ಕೊಡ್ತೀವಿ. ಪ್ರೀಬಯೋಟಿಕ್ಸ್ ಅಂದ್ರೆ ಈ ಬ್ಯಾಕ್ಟೀರಿಯಾಗಳಿಗಿರುವ ಆಹಾರ. ಸೊ ಇದಿಷ್ಟು ನಾವು IgE ಜಾಸ್ತಿ ಆಗಿ ಬರುವ
ಅಲರ್ಜಿಗೆ ಅಥವಾ ಈ ಆಟೋ ಇಮ್ಯೂನ್ ಕಾಯಿಲೆಗಳಿಗೆ ನಾವು ಕೊಡುವ ಟ್ರೀಟ್ಮೆಂಟ್ ಇದೆ. ಇದು 4ನೇದು. 5ನೇದು ಸಿಫೋ ಅಂತ ಒಂದು ಕಂಡೀಷನ್, ಸ್ಮಾಲ್ ಇಂಟೆಸ್ಟೈನಲ್ ಫಂಗಲ್ ಓವರ್ ಗ್ರೋತ್ ಅಂತ ನಾವು ಹೇಳ್ತೀವಿ. ನಮ್ಮ ಬಾಡಿಯಲ್ಲಿ ಫಂಗಸ್ ಎಂದು ಓವರ್ ಗ್ರೋತ್ ಇದ್ರೂ ಕೂಡ ಈ ತರ ನಿಮಗೆ ಅಲರ್ಜೀಸ್ಗಳು ಬರುತ್ತೆ. ಬಟ್ ನಮಗದು ಈಸಿ ಕಂಡಿಡಿಲಿಕ್ಕೆ ಆಗುತ್ತೆ. ಅದಕ್ಕೇನು ಬ್ಲಡ್ ಟೆಸ್ಟ್ಗಳು ಅಂತದ್ದು ಯಾವುದು ಇರಲ್ಲ. ಇಲ್ಲಾಂದ್ರೆ ಈ ಸ್ಟೂಲ್ ಮ್ಯಾಪಿಂಗ್ ಎಲ್ಲ ಮಾಡಬೇಕು. ಅದು ಅನ್ಫಾರ್ಚುನೇಟ್ಲಿ ನಮ್ಮ ಇಂಡಿಯಾದಲ್ಲಿ ಆ ತರ ಟೆಸ್ಟ್ಗಳು ಎಲ್ಲಾ ಲ್ಯಾಬ್ ಅಲ್ಲಿ ಏನೂ ಇಲ್ಲ, 1-2 ಲ್ಯಾಬ್ ಅಲ್ಲಿ ಅಷ್ಟೇ ಇರುತ್ತೆ. ಸ್ಟೂಲ್ ಮ್ಯಾಪಿಂಗ್ ಅಲ್ಲ. ಸೊ ಈ ಫಂಗಲ್ ಓವರ್ ಗ್ರೋತ್ ಏನಾದ್ರೂ ಇದೆಯಾ ಅಂತ ನಿಮಗೆ ಟೆಸ್ಟ್ ಮಾಡಕ್ಕೆ ಕೆಲವೊಂದು ಸಿಂಪ್ಟಮ್ಸ್ಗಳು ಬಾಡಿನೇ ತೋರಿಸುತ್ತೆ. 1ನೇದು ನಿಮ್ಮ ತಲೆಯಲ್ಲಿ ಡ್ಯಾಂಡ್ರಫ್ ಇರುತ್ತೆ. 2ನೇದು ಬೆಳಗ್ಗೆ ಎದ್ದ ತಕ್ಷಣನೇ ನಿಮಗೆ ಸೀನ್ ಇರುತ್ತೆ. ಎದ್ದ ತಕ್ಷಣನೇ 8 ರಿಂದ 9 ಸ್ನೀಸಿಂಗ್ ಅಥವಾ ಸೀನ್ ನೀವು ಮಾಡ್ತಾನೆ ಇರ್ತೀವಿ ಕಂಟಿನ್ಯೂಸ್. 3ನೇದು ನಿಮಗೆ ಪದೇ ಪದೇ ಕೋಲ್ಡ್ ಬರೋದು ಅಥವಾ ರನ್ನಿಂಗ್ ನೋಸು ಬರೋದು, ಆ ತರದಿರುತ್ತೆ. ಇನ್ನು ಕೆಲವರಿಗೆ ನಿದ್ರೆ ಕರೆಕ್ಟ್ ಆಗಿ ಬರಲ್ಲ, ಅಂದ್ರೆ ನಿದ್ರೆ ಬರುತ್ತೆ ಮಧ್ಯದಲ್ಲಿ ಹೆಚ್ಚರ ಆಗುತ್ತೆ. 2 ಮಿನಿಟ್ಸ್ ಹೆಚ್ಚರಾಗಿ ಮತ್ತೆ ನಿದ್ರೆ ಮಾಡ್ತೀವಿ. ಈ ತರ ನಿದ್ರೆ ಮಧ್ಯದಲ್ಲಿ ಒಂದು ಬ್ರೇಕ್ ಇರುತ್ತೆ ಕೆಲವರಿಗೆ. ಇನ್ನು ಕೆಲವರಿಗೆ ಪ್ರೈವೇಟ್ ಪಾರ್ಟ್ಸ್ ಅಲ್ಲಿ ರ್ಯಾಷಸ್ಗಳು ಅಥವಾ ಈ ಫಂಗಲ್ ಇನ್ಫೆಕ್ಷನ್ಸ್ಗಳ ತರ ವಿಸಿಬ್ಲಿ ಬರುತ್ತೆ. ಅದು ನಮಗೆ ಗೊತ್ತಾಗುತ್ತೆ ಫಂಗಲ್ ಇನ್ಫೆಕ್ಷನ್ ಇದೆ ಅಂತ. ಸೊ ಈ ತರ ಸಿಂಪ್ಟಮ್ಸ್ ಗಳೇನಾದ್ರೂ ನಿಮ್ಮ ಬಾಡಿಗೆ ಇದ್ರೆ ಅದರದ್ದು ಅರ್ಥ ನಿಮ್ಮ ಬಾಡಿಯಲ್ಲಿ ಫಂಗಸ್ ಓವರ್ ಗ್ರೋತ್ ಇದೆ ಅಂತ. ಸೊ ಈ ಫಂಗಲ್ ಓವರ್ ಗ್ರೋತ್ ಇದ್ರೆ ಅದನ್ನ ಹೊರಗೆ ಕಂಪ್ಲೀಟ್ ಕ್ಲಿಯರ್ ಮಾಡೋದು ಅಷ್ಟು ಈಸಿ ಅಲ್ಲ. ಯಾಕೆಂದ್ರೆ ಒಂದು 1 to 2 grams ಶುಗರ್ ನೀವು ತಿಂದ್ರೂ ಕೂಡ ಶುಗರ್ ಮೀಡಿಯಂ ಅಲ್ಲಿ ಫಂಗಸ್ ಜಾಸ್ತಿ ಬೆಳೆಯುತ್ತೆ. ನಾವು ಬೆಳಗಿಂದ ಸಾಯಂಕಾಲವರೆಗೂ ತಿನ್ನುವ ಊಟದಲ್ಲಿ ಶುಗರ್ಗಳು ಇದ್ದೇ ಇರುತ್ತೆ. ರೊಟ್ಟಿ ಆಗ್ಲಿ, ಅನ್ನ ಆಗ್ಲಿ, ಹಣ್ಣುಗಳಾಗ್ಲಿ ಅಥವಾ ಚಪಾತಿ ಆಗ್ಲಿ, ಎಲ್ಲದರಲ್ಲಿ ಇರುವ ಮೇನ್ ಇನ್ಗ್ರೀಡಿಯೆಂಟ್ ಅಂತ ಇರೋದು ಕಾರ್ಬೋಹೈಡ್ರೇಟ್ ಅಂತ ಶುಗರೇ. ಸೊ ಅದನ್ನ ಕಂಪ್ಲೀಟ್ ಝೀರೋ ಮಾಡಕ್ಕಂದು ಅಷ್ಟು ಡೆಡಿಕೇಶನ್ ಇರುವವರೆಗೆ ಅಷ್ಟೇ ಆಗುದು. ಸೊ ಅದ್ರ ಸಲುವಾಗಿ ಫಂಗಸ್ ನ ಬಾಡಿಯಿಂದ ಕಂಪ್ಲೀಟ್ ಕ್ಲಿಯರ್ ಮಾಡೋದು ಒಂದು ಚಾಲೆಂಜಿಂಗ್ ಇದೆ. ಇನ್ನು ಏನ್ ಮಾಡಬಹುದು, ಈ ಫಂಗಸ್ ಓವರ್ ಗ್ರೋತ್ ಕಡಿಮೆ ಮಾಡಕ್ಕೆ ಕೆಲವೊಂದು ಹರ್ಬ್ಸ್ಗಳು ಬರುತ್ತೆ. ಅದನ್ನ ಸಾಯಿಸ್ಲಿಕ್ಕೆ ಪವರ್ಫುಲ್ ಆಗಿರುವ ಮೆಡಿಸಿನಲ್ ಪ್ಲಾಂಟ್ಸ್ ಗಳೆಲ್ಲ ಇದೆ. ಸೊ ಆ ತರ ಹರ್ಬ್ಸ್ಗಳಿಂದ ಮಾಡುವ ಕಷಾಯಗಳು ಇಲ್ಲ, ಅದನ್ನೇ ಮನೆ ಮದ್ದುಗಳೆಲ್ಲ ನೀವು ಮಾಡಬೇಕು. ಸೊ 2 ಮನೆ ಮದ್ದು ಅದಕ್ಕೆ ನಾವು ಹೇಳ್ತೀವಿ. 1ನೇದು ಗೋಲ್ಡನ್ ಮಿಲ್ಕ್ ಅಂತಿರೋದು. ಸೊ ಅದು ಈಗ ಫಂಗಸ್ ಇರುವರಷ್ಟೇ ಅಂತಲ್ಲ, ನಿಮಗೆ ಯಾವತ್ತೂ ಅಲರ್ಜಿ, ಈಗ ಯಾವತ್ತೂ ಕಡಿಮೆಯಾಗಿ ಅಲರ್ಜಿ ಬಂದರೂ ಕೂಡ ಯಾವ ಏಜ್ ಅಲ್ಲಿ ಇರುವರು ಕೂಡ ಈ ಗೋಲ್ಡನ್ ಮಿಲ್ಕ್ ಅಂತಿರೋದು ನಿಮಗೆ ಮಾಡಿ ತಗೋಬಹುದು. ಎಲ್ಲರಿಗೂ ಗೊತ್ತಿರುತ್ತೆ ಗೋಲ್ಡನ್ ಮಿಲ್ಕ್ ಏನಂತ. ಸೊ ಅದು 1 ಗ್ಲಾಸ್ ಕೋಕೋನಟ್ ಮಿಲ್ಕ್ಗೆ 1/2 ಚಮಚ ಅರಿಶಿನ ಪುಡಿಯಲ್ಲಿ ಏನಿದೆ, ಕುರ್ಕುಮಿನ್ ಅಂತ ಒಂದು ಆಂಟಿ ಆಕ್ಸಿಡೆಂಟ್ ಇದೆ. ಅದು ಆಂಟಿ ಕ್ಯಾನ್ಸರಸ್, ಆಂಟಿ ಆಕ್ಸಿಡೆಂಟ್, ಆಂಟಿ ವೈರಲ್, ಆಂಟಿ ಬ್ಯಾಕ್ಟೀರಿಯಲ್, ಆಂಟಿ ಫಂಗಲ್ ತುಂಬಾ ಪ್ರಾಪರ್ಟೀಸ್ ಇದೆ ಕ್ಯುರ್ಕುಮಿನ್ ಅಂತ ಈ ಇಂಗ್ರೀಡಿಯೆಂಟ್ಗೆ. ಯಾವುದರಲ್ಲಿ ಇರೋದು? ಅರಿಶಿನ ಪುಡಿಯಲ್ಲಿ ಇರೋದು. ಸೊ 1 ಗ್ಲಾಸ್ ಕೋಕೋನಟ್ ಮಿಲ್ಕ್ಗೆ ಈ ಅರಿಶಿನ ಪುಡಿನ 1 ಚಮಚೆ ಹಾಕಿ, ಸ್ವಲ್ಪ ಪೆಪ್ಪರ್ ಪುಡಿನ ಹಾಕಿದ್ರೆ ಅಬ್ಸಾರ್ಪ್ಷನ್ ಜಾಸ್ತಿ ಆಗುತ್ತೆ, ಹಾಕೊಂಡು ಅದನ್ನ ಕುಡಿಬೇಕು. ಸೊ ಈ ಕುರ್ಕುಮಿನ್ ಡಿಸಾಲ್ವ್ ಆಗಕ್ಕೆ ಫ್ಯಾಟ್ ಬೇಕು, ಅದಕ್ಕೆ ಕೋಕೋನಟ್ ಮಿಲ್ಕ್ ನೀವು ಯೂಸ್ ಮಾಡಿ. ನಾರ್ಮಲ್ ಮಿಲ್ಕ್ ಎಲ್ಲ ಕೆಲವರಿಗೆ ಅಲರ್ಜಿ ಇರುತ್ತೆ. ಸೊ ಕೋಕೋನಟ್ ಮಿಲ್ಕ್ ಯಾರಿಗೂ ಏನೂ ತೊಂದರೆ ಆಗಲ್ಲ. ಸೊ ಇದನ್ನ ನೀವು ಡೈಲಿ ನೈಟ್ ನಿಮಗೆ ಕುಡಿಬಹುದು. ಯಾವುದೋ ತರ ಅಲರ್ಜಿ ಇದ್ರೂ ಇದೊಂದು ಮನೆ ಮದ್ದು ನಿಮಗೆ ಮಾಡಬಹುದು. ಇನ್ನೊಂದು 2ನೇದು ನಾವು ಹೇಳಿದಿರಲ್ಲ, ಕೆಲವೊಂದು ಹರ್ಬ್ಸ್ ಗಳಿದೆ ಫಂಗಸ್ ನ ತೆಗಿಲಿಕ್ಕೆ ಅಂತ. ಅದರದ್ದು ಒಂದು ಪವರ್ಫುಲ್ ಹರ್ಬ್ ಇದೆ, ಕಹಿಬೇವು, ನೀಮ್ ಲೀವ್ಸ್ ಅಂತ ಇರೋದು. ಸೊ ಈ ತರ IG ಜಾಸ್ತಿ ಇದೆ ಅಥವಾ ಫಂಗಸ್ ಇಂದು ಬಾಡಿ ಒಳಗೆ ಫಂಗಸ್ ಜಾಸ್ತಿ ಇದೆ ಅಂದ್ರೆ ಇವರಿಗೆ ಏನ್ ಮಾಡಬಹುದು, ಬೆಳಗ್ಗೆ ಒಂದು ಕರಿ ಲೀವ್ಸ್ ಅಲ್ಲ, ಕಹಿಬೇವು, ನೀಮ್ ಲೀವ್ಸ್, ಅದು ಒಂದು ಪ್ಲಕ್ ಮಾಡಿ ಲೀವ್ಸ್ ಅನ್ನ, ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ, ತುಳಸಿ ಇದ್ರೆ ತುಳಸಿನೂ ಹಾಕಿ ಅದನ್ನ ಚೆನ್ನಾಗಿ ಜಜ್ಜಿ ಅಥವಾ ಗ್ರೈಂಡ್ ಮಾಡಿ ಸ್ಮಾಲ್ ಉಂಡೆ ಮಾಡಬೇಕು. ಈ ಉಂಡೆನ ಒಂದು 3 ರಿಂದ 4 ಉಂಡೆ, ಇಷ್ಟೇ ಚಿಕ್ಕದು ಉಂಡೆ, ಹಂಗೆ ನುಂಗ್ಬೇಕು, ಕಚ್ಚಿದ್ರೆ ಕಹಿ ಇರುತ್ತಲ್ಲ. ಸೊ ಈ ನುಂಗೋ ತರ 3-4 ಉಂಡೆ ಮಾಡಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅದನ್ನ ತಗೋಬೇಕು. ತಗೊಳ್ಳುವಾಗ ಇದ್ರದ್ದು ಪ್ರಾಪರ್ಟೀಸ್ಗಳೇನು, ಆಂಟಿ ಫಂಗಲ್, ಆಂಟಿ ವೈರಲ್ ತುಂಬಾ ಪ್ರಾಪರ್ಟೀಸ್ಗಳಿದೆ. ಸೊ ಇದೆಲ್ಲ ತಗೊಳ್ಳೋದ್ರಿಂದ ಈ ಫಂಗಸ್ ಯಾವುದಾಗ್ಲಿ, ಬ್ಯಾಕ್ಟೀರಿಯಾ ಯಾವುದಾಗ್ಲಿ, ಕೆಟ್ಟ ಬ್ಯಾಕ್ಟೀರಿಯಾಗಳನ್ನೆಲ್ಲ ಸಾಯಿಸ್ಲಿಕ್ಕೆ ಅನ್ನೋದು ಸಾಧ್ಯ. ಸೊ ಈಗ ಅಲರ್ಜಿ ಏನಂತ ಗೊತ್ತಾಗಿದೆ ನಿಮಗೆ. ಅಲರ್ಜಿದು ಯಾವ ಕಾರಣದಿಂದ ಬರೋದು ಅಂತ, ಇದು ಮೂಲ ಕಾರಣ ನಾವು ಹೇಳಿರೋದು, ಅದು ಗೊತ್ತಾಯಿತು. ಅದನ್ನ ಹೇಗೆ ಕ್ಲಿಯರ್ ಮಾಡೋದು ಅಂತ ಇನ್ನು ನಿಮ್ಗೆ ಗೊತ್ತಾಯ್ತಲ್ಲ. ಇನ್ನು ಈ ಮನೆ ಮದ್ದುಗಳೆಲ್ಲಾನು ಟ್ರೈ ಮಾಡಿನೂ ನಿಮಗೆ ಏನು ಸಿಗ್ತಾ ಇಲ್ಲ ಅಂತಿದ್ರೆ ನೀವು ನಮ್ಮ ಕನಕ ನಿಸರ್ಗ ಮನೆಗೆ ಬನ್ನಿ. ಹಾವೇರಿಯಲ್ಲಿ ಡಾಕ್ಟರ್ ವೆಂಕಟರಮಣ ಹೆಗ್ಡೆ ಅವ್ರದ್ದು 2ನೇ ಬ್ರಾಂಚು ಕನಕ ನಿಸರ್ಗ ಮನೆ ಅಂತ ಕಾಗಿನೆಲೆ ಪಾರ್ಕ್ ಮಧ್ಯದಲ್ಲಿ ಓಪನ್ ಮಾಡಿದ್ದಾರೆ ಅವರು. ಸೊ ಈ ತರ ಯಾವುದೋ ಅಲರ್ಜಿ ಆಗ್ಲಿ, ಸೋರಿಯಾಸಿಸ್ ಆಗ್ಲಿ, ಆಟೋ ಇಮ್ಯೂನ್ ಕಾಯಿಲೆ
ಕಾಯಿಲೆಗಳಾಗ್ಲಿ ನಿಮಗೆ ಇಲ್ಲಿ ಬಂದು ನಿಮಗೆ ಅದರದ್ದು ರೀಸನ್ ಕಂಡಿಡಿದು ಅದಕ್ಕೆ ಟ್ರೀಟ್ಮೆಂಟ್ಸ್ಗಳು ನಿಮಗೆ ಕರೆಕ್ಟ್ ಆಗಿ ತಗೊಂಡು ಹೋಗ್ಬೋದು. ಕೆಳಗೆ ಬರ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ಏನಾದ್ರು ಡೌಟ್ಸ್ಗಳಿದ್ರೆ, ಅಡ್ಮಿಷನ್ ಬೇಕು ಅಂದಿದ್ರೆ ಅದಕ್ಕೆ ಕಾಲ್ ಮಾಡಿ ಅಡ್ಮಿಷನ್ ಬೇಕು ಅಂತ ಹೇಳಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಇದನ್ನೊಬ್ಬರಿಗೆ ಶೇರ್ ಮಾಡಿ, ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಧನ್ಯವಾದಗಳು.